ಸಮಾಜದ ಪ್ರಮುಖರಾಗಿರ್ತಕ್ಕಂಥ ಮಾ ನಾಗರಾಜ್ ಅವರಿಗೆ ಇವತ್ತು ನಮ್ಮ ಬಿಜೆಪಿಯವರು ರಾಜ್ಯಸಭಾದ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರಿಗೆ ಎಲ್ಲ ಕುರುಬ ಸಮಾಜದಿಂದ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಸಮಾಜ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಹಿಂದುಳಿದಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದವರು ನಮ್ಮ ಸಮಾಜವನ್ನು ಗುರುತಿಸಿ ನಮಗೆ ಒಂದು ಗೌರವವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಪರಮ ಪೂಜ್ಯನ ಶ್ರೀ ಶ್ರೀ ನಿರಂಜನಾನಂದ ಪುರಿ ಸ್ವಾಮಿಗಳು ಒಂದಿಷ್ಟು ಬೇಡಿಕೆ ಇಟ್ಟಿದ್ದಾರೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಪ್ರಮುಖ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಕುರುಬ ಸಮಾಜಕ್ಕೆ ಇವತ್ತು ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ನಮ್ಮ ಸಮಾಜದವರು ಬೀದರ್, ಗುಲ್ಬರ್ಗ, ಯಾದಗಿರಿ, ಬಸವ ಕಲ್ಯಾಣ ಅಂತ ದೂರ ದೂರ ಪ್ರದೇಶದಿಂದ ವಿದ್ಯಾಕಾಶಿಯಾಗಿರ್ತಕ್ಕಂಥ ಧಾರವಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯರಿಗೆ ನಿರೂಪಕ್ಕೆ ಜಾಗ ಇಲ್ಲ, ಅವರಿಗೆ ಒಂದು ಶಿಕ್ಷಣ ಸಂಸ್ಥೆಗಳಿಲ್ಲ. ಅಷ್ಟೇ ಅಲ್ಲ, ನಮ್ಮ ಕುರಿ ಕಾಯುವಂತ ಸಮಾಜದವರು ಅತ್ಯಂತ ಹಿಂದುಳಿದಿದ್ದಾರೆ. ಅವ್ರಿಗೋಸ್ಕರ ನಮ್ಗೆ ಈಗಾಗಲೇ ನಮ್ಮ ಪೂಜ್ಯರು ಹೇಳಿದ ಹಾಗೆ ಮೈಸೂರಿನ ಭಾಗವಾಗಿರ್ತಕ್ಕಂಥ ಚಾಮರಾಜಪೇಟೆ, ಮೈಸೂರು, ಕೊಡಗು ಪ್ರದೇಶದಲ್ಲಿ ಕುರುಬ, ಜೇನು ಕುರುಬ ಮತ್ತು ಕಾಡು ಕುರುಬ ಇವರಿಗೆ ಎಸ್ಟಿ ಮೀಸಲಾತಿಯನ್ನ ನೀಡಿದ್ದಾರೆ. ಇದಷ್ಟೇ ಅಲ್ಲ, ತಮಿಳುನಾಡಿನ ನೀಲಗಿರಿ ಎಂಬ ಜಿಲ್ಲೆಯಲ್ಲೂ ಕೂಡ ಕುರುಬ ಸಮಾಜ ಎಸ್ಟಿ ಸಮಾಜದಲ್ಲಿ ಸೇರ್ಕೊಂಡಿದೆ. ಹಾಗೂ ಕೇರಳದಲ್ಲಿಯೂ ಕೂಡ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕುರುಬ ಸಮಾಜ, ಕುರುಬನ್ ಮತ್ತು ಕುರುಬಾಸ್ ಎನ್ನುವಂತ ನಮ್ಮ ಸಮಾಜದವರಿಗೆ ಗುಡ್ಡ ಬೆಟ್ಟ ಕಾಡುಗಳಲ್ಲಿ ತಿರುಗಾಡುತ್ತಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೆ ಎಸ್ಟಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ನಮಗೆ ಎಸ್ಟಿ ಮೀಸಲಾತಿಯನ್ನು ಕೊಡೋದು ನಾವು ಕೇಳ್ತಾ ಇಲ್ಲ. ಇದ್ದಿರ್ತಕ್ಕಂಥ ಎಸ್ಟಿ ಮೀಸಲಾತಿಯನ್ನ ನಮ್ಮ ಸಮಾಜದ ಯಾವುದೇ ಜನರನ್ನ ತಾರತಮ್ಯ ನೋಡದ ಹಾಗೆ ಎಲ್ಲರನ್ನು ನಮ್ಮ ಕುರುಬ ಸಮಾಜನ ಒಂದೇ ದೃಷ್ಟಿಯಿಂದ ನೋಡುವ ದೃಷ್ಟಿಯಿಂದ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೆ ಎಸ್ಟಿ ಮೀಸಲಾತಿಯನ್ನು ಕೊಟ್ರೆ ನಮ್ಗೆ ಯಾವ್ದು ಜಾಗ ಬೇಡ, ನಮ್ಗೆ ಯಾವ್ದು ಕಾಲೇಜ್ ಬೇಡ, ಯಾವ್ದು ಇಂಜಿನಿಯರಿಂಗ್ ಬೇಡ, ಏನು ಬೇಡ. ನೀವು ಎಸ್ಟಿ ಮೀಸಲಾತಿಯನ್ನು ಕೊಟ್ರೆ ನಮ್ಮ ಸಮಾಜದ ಬಾಂಧವರು ಅವರಾಗಿ ಅವರು ಡಾಕ್ಟರ್ ಆಗ್ತಾರ, ಇಂಜಿನಿಯರ್ ಆಗ್ತಾರ, ವಿಜ್ಞಾನಿಗಳಾಗ್ತಾರ, ಮುಂಬರುವಂತ ಈ ದೇಶಕ್ಕೆ ಒಂದು ಅದ್ಭುತವಾದಂತ ಕೊಡುಗೆ ಕೊಡ್ತಾರ. ಯಾಕಂದ್ರೆ ನಮ್ಮೆಲ್ಲ ಮಹಾಪುರುಷರು ತಮಗೋಸ್ಕರ ಯಾರು ಬದುಕಿಲ್ಲ. ಕಾಳಿದಾಸ್ ಆಗ್ಲಿ, ಕನಕದಾಸ್ ಆಗ್ಲಿ, ಅಹಲ್ಯಬಾಯಿ ಹೋಳ್ಕರ್ ಆಗ್ಲಿ, ಭೀಮಂಬಕ್ಕೆ ಆಗ್ಲಿ, ಲಡ್ಡು ಮುತ್ಯ ಆಗ್ಲಿ, ಬಾಳು ಮಾಮ ಆಗ್ಲಿ, ಇವ್ರು ಯಾರು ತಮಗೋಸ್ಕರ ಬದುಕಿಲ್ಲ. ಇಡೀ ಮಾನವ ಕುಲದ ಉದ್ಧಾರಕ್ಕೋಸ್ಕರ ಬದುಕಿದ್ದಾರೆ. ನಮ್ಮ ರಾಜರು ಹಾಗೆ ಚಂದ್ರಗುಪ್ತ ಮೌರ್ಯವಾಗ್ಲಿ, ಹಕ್ಕಬುಕ್ಕರಾಗ್ಲಿ, ನಮ್ಮ ಕ್ರಾಂತಿ ವೀರ ಕನ್ನಡ ನಾಡು ನುಡಿ ಉಳಿಸುವುದಕ್ಕೋಸ್ಕರ ಚೆನ್ನಮ್ಮ ಮಾತೆಯ ವರಪುತ್ರನಾಗಿ ಹೊರಹೊಮ್ಮಿ ಈ ನಾಡಿಗೋಸ್ಕರ ತನ್ನ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಸಂಗೊಳ್ಳಿ ರಾಯನನ್ನು ಕೂಡ ತಮ್ಮ ಕುರುಬ ಸಮಾಜಕ್ಕೋಸ್ಕರ ಬದುಕಿಲ್ಲ, ವಿನಃ ಇಡೀ ಮಾನವ ಕುಲದ ಉದ್ಧಾರಕ್ಕೋಸ್ಕರ ಬದುಕಿದ್ದಾರೆ. ನಾವು ಯಾರನ್ನೂ ಬೇಡಿಲ್ಲ. ಆದರೆ ನಮ್ಮ ಸಮಾಜ ಕಷ್ಟದ ಪರಿಸ್ಥಿತಿಯಲ್ಲಿದೆ. ಅದಕ್ಕೋಸ್ಕರ ನಮಗಿದ್ದಿರ್ತಕ್ಕಂಥ ಎಸ್ಟಿಯನ್ನ ಎಲ್ಲ ಸಮಾಜದವರಿಗೂ ಸಿಗುವಾಗಿ ಮಾಡ್ತೈತಿ ಮಾಡೋ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಒಂದು ದಿನ ಬಿಜೆಪಿ ಸರ್ಕಾರ ಏನಾದ್ರೆ ನಮ್ಮ ಎಲ್ಲ ಸಮುದಾಯಕ್ಕೆ ಇದ್ದಿರ್ತಕ್ಕಂಥ ಎಸ್ಟಿಯನ್ನು ವಿಸ್ತಾರ ಮಾಡಿದ್ರೆ ಅವರಿಗೆ ನಮ್ಮ ಸಮಾಜ ಸಂಪೂರ್ಣವಾಗಿ ಬೆಂಬಲ ನೀಡ್ತಕ್ಕಂತ ಹೇಳ್ತಾ